ಆರೋಗ್ಯಕರವಾದಂತಹ ಜ್ಯೂಸ್ಗಳನ್ನು ಮನೆಯಲ್ಲಿಯೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಸೋರೆಕಾಯಿ ಜ್ಯೂಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಎಷ್ಟೊಂದು ಜನ ಕಾಯಿಲೆ ಇದ್ದವ್ರಿಗೆ ಮೂತ್ರನಾಳದ ಕಾಯಿಲೆಗಳಿರುತ್ತೆ, ಅಂಥವ್ರಿಗೆ ಸುಲಭವಾಗಿ ಮೂತ್ರ ವಿಸರ್ಜನೆಯನ್ನು ಮಾಡೋಕ್ಕಾಗಲ್ಲ. ಅವರು ಡೈಯೂರೆಟಿಕ್ಸ್ಗಳನ್ನು ಆರ್ಟಿಫಿಷಿಯಲ್ ಆಗಿ ಬಳಸ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಮನೆಯಲ್ಲಿಯೇ ಸುಲಭವಾಗಿ ಕಡಿಮೆ ಅವಧಿಯಲ್ಲಿಯೇ ಈ ಸೋರೆಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ಸೋರೆಕಾಯಿ ಒಂದು ಉತ್ತಮ ನ್ಯಾಚುರಲ್ ಡೈಯೂರೆಟಿಕ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಮೂತ್ರನಾಳದ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಒಂದು ಒಳ್ಳೆಯ ದಿವ್ಯ ಔಷಧ ಅಂತ ನಾವು ಹೇಳ್ಬೋದು. ಮಹಿಳೆಯರಲ್ಲಿ ಈ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಮೂತ್ರನಾಳದ ಸೋಂಕು ರೋಗ ಅಂತ ಹೇಳ್ತೀವಿ, ಅದು ತುಂಬ ಕಾಮನ್ ಆಗಿ ಕಾಣ್ತಾ ಇರುತ್ತೆ. ಮೇನ್ಲಿ ವಿ ಆರ್ ಯೂಸಿಂಗ್ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಿರ್ತೀವಿ, ಕಣ್ಣು ಶೌಚವನ್ನು ಮಾಡೋದ್ರಿಂದ ಇರ್ಬೋದು. ಸುಮಾರು ಯೂರಿನರಿ ನಾಳದ ತೊಂದರೆಗಳು ಹೆಣ್ಮಕ್ಳಲ್ಲಿ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಆ ಥರ ಅಂಥ ಕಾಯಿಲೆಗಳಿಗೂ ಸೋರೆಕಾಯಿ ಜ್ಯೂಸು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇದು ಆ್ಯಂಟಿಬಯೋಟಿಕ್ ಥರ ವರ್ಕ್ ಮಾಡಿ ಆ ಥರ ಏನೇ ಬಾಡಿಯಲ್ಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರ್ಬೋದು, ಮೂತ್ರದ ಕೋಶದ ಇನ್ಫೆಕ್ಷನ್ ಇರ್ಬೋದು, ಏನೇ ಇನ್ಫೆಕ್ಷನ್ಗಳಿದ್ರೂ ಅದನ್ನು ನಮಗೆ ಕಡಿಮೆ ಮಾಡೋದರಲ್ಲಿ ಹೆಚ್ಚು ಸಹಾಯಕಾರಿಯಾಗಿದೆ ಮತ್ತು ದೇಹಕ್ಕೆ ತುಂಬ ಉಪಯೋಗವಾದಂತಹ ಜ್ಯೂಸು ಅಂತ ಹೇಳ್ಬೋದು. ತುರಿದ ಸೋರೆಕಾಯಿ 1 ಬಟ್ಟಲು, ಶುಂಠಿ, ನಿಂಬೆಹಣ್ಣು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು. ನೋಡಿದ್ರಲ್ಲ ವೀಕ್ಷಕರೇ, ಕೆಲವೇ ನಿಮಿಷಗಳಲ್ಲಿ ನಾವು ಆರೋಗ್ಯಯುತವಾದಂತಹ ಸೋರೆಕಾಯಿ ಜ್ಯೂಸನ್ನು ಹೇಗೆ ಸುಲಭವಾಗಿ ಮನೆಯಲ್ಲಿಯೇ ತಯಾರಿಸ್ಕೋಬೋದು ಅಂತ. ಸೋರೆಕಾಯಿ ಜ್ಯೂಸ್ ಏನಕ್ಕೆ ನಾವು ಈ ಆಲ್ರೆಡಿ ಸೂಪನ್ನು ಕುಡಿದಿದ್ದೀವಿ, ನೋಡಿದ್ದೀವಿ. ಬಟ್ ಸೋರೆಕಾಯಿ ಸೂಪೇ ಬೇರೆ, ಜ್ಯೂಸೇ ಬೇರೆ. ಸೂಪಲ್ಲಿ ಏನು ಮಾಡ್ತೀವಿ, ಸೋರೆಕಾಯಿನ ಬೇಯಿಸ್ಬಿಟ್ಟು ನಾವು ತಗೊಳ್ತೀವಿ. ಆದರೆ ಈ ಹಸಿಯಾಗಿ ರಾ ಸೋರೆಕಾಯಿನ ಜ್ಯೂಸ್ ರೂಪದಲ್ಲಿ ಇಲ್ಲಿ ನಾವು ಆ ದೇಹಕ್ಕೆ ತಗೊಳ್ತೀವಿ. ಸೋರೆಕಾಯಿನ ಹಾಗೆ ಹಸಿಯಾಗಿ ತಗೊಂಡಾಗ ಇದು ನಮಗೆ ವೇಟ್ ಲಾಸ್ನ ಕಡಿಮೆ ಮಾಡೋದ್ರ ಜೊತೆಗೆ ಇದರಲ್ಲಿ ನಾವು ಪುದೀನವನ್ನು ಆ್ಯಡ್ ಮಾಡಿದ್ದೀವಿ, ಶುಂಠಿಯನ್ನು ಹಾಕಿದ್ದೀವಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿದ್ದೀವಿ. ಈ ಎಲ್ಲ ಮಿಶ್ರಣಗಳೊಂದಿಗೆ ತಯಾರಿಸಿದ ಈ ಜ್ಯೂಸನ್ನು ಕುಡಿದಾಗ ಮೊದಲನೇದಾಗಿ ಇದು ನಮ್ಮ ಬಾಡಿನ ಕೂಲಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸಮ್ಮರ್ ಟೈಮಲ್ಲಿ ದೇಹದ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ. ಅಂಥ ಟೈಮಲ್ಲಿ ಪುದೀನ ಮತ್ತು ಸೋರೆಕಾಯಿ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಾವು ಈ ಶುಂಠಿಯನ್ನು ಇದರಲ್ಲಿ ಉಪಯೋಗಿಸಿರೋದ್ರಿಂದ ಶುಂಠಿ ನಮಗೆ ಎನಿ ಟೈಪ್ ಆಫ್ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಆ್ಯಸಿಡಿಟಿ ಆಗಿದ್ದರೆ, ಇಂಡೈಜೆಷನ್ ಆಗಿದ್ದರೆ, ಈ ಥರ ಎನಿ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸೋರೆಕಾಯಿಯಿಂದ ಇಷ್ಟೊಂದು ನಮಗೆ ಲಾಭಗಳು ಇದೆ ಅಂದರೆ ನಾವೇನಕ್ಕೆ ಅದನ್ನು ದಿನನಿತ್ಯ ಉಪಯೋಗಿಸಬಾರ್ದು? ಹೀಗೆ ಪಲ್ಯ ಸಾಂಬಾರಲ್ಲಿ ಉಪಯೋಗಿಸ್ತಾ ಇರ್ತೀವಿ, ಬಟ್ ಅದನ್ನು ಹಾಗೆ ರಾ ಆಗಿ ನಾವು ಉಪಯೋಗಿಸೋದ್ರಿಂದ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು. ದೇಹದ ತೂಕವನ್ನು ನಿಯಂತ್ರಿಸ್ಕೊಳ್ಳೋದ್ರ ಜೊತೆಗೆ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ, ಸುಮಾರು ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಇಷ್ಟೊಂದು ನಮಗೆ ಬೆನಿಫಿಟ್ ಇದೆ ಅಂತಂದರೆ ಅದನ್ನು ನಾವು ನಿತ್ಯ ನಮ್ಮ ಆಹಾರ ಸೇವನೆಯಲ್ಲಿ ಇದನ್ನು ಉಪಯೋಗಿಸ್ಕೋದು ತುಂಬ ಒಳ್ಳೆಯದು. ಬಟ್ ನಮಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ವಿಧಾನದಲ್ಲಿ ತಯಾರು ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು ಅಷ್ಟೇ.